ದೊಡ್ಡ ಮನೆನಾ? ಅರೆ ಅದು ಒಂದು ನಿಮಿಷ, ನೀವು ಇಳಿಬೇಡಿ. ಒಂದೇ ಒಂದು ನಿಮಿಷ, ನಾನು ಅತ್ತೆಯವ್ರ ಜೊತೆ ಮಾತಾಡಿದ್ದೀನಿ. ನಿಮ್ಮನ್ನು ಶಾಸ್ತ್ರೋಕ್ತವಾಗಿ ಮನೆ ಒಳಗೆ ಕರ್ಕೋಬೇಕು ಅಂತ ಹೇಳಿದ್ದಾರೆ. ಯಾರೂ ಇಲ್ಲ ಅಂತ ಸುಮ್ಮನೆ ಕರ್ಕೋಬೇಕಾಗುತ್ತಾ? ಒಂದೇ ಒಂದು ನಿಮಿಷ, ಬಂದೆ. ಒಂದು ನಿಮಿಷ, ಬಂದೆ. ಸೇರೋದು ಬಲಗಾಲಿಟ್ಟು ಒಳಗೆ ಬನ್ನಿ. ಇಷ್ಟು ದೊಡ್ಡ ಮನೇಲಿ ನೀವೊಬ್ಬರೇ ಇರ್ತೀರಾ? ಇಲ್ಲ ಇಲ್ಲ, ನನ್ನ ಜೊತೆ ಸೆಕ್ಯೂರಿಟಿ ಗಾರ್ಡ್ ಇರ್ತಾನಲ್ಲ. ಅಪ್ಪ ಅಮ್ಮ ಏನಾದರೂ ಈ ಮನೆ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಅವ್ರನ್ನ ಯಾವತ್ತು ಕರ್ಕೊಂಡು ಬರೋಣ? ಮೊದಲು ಈ ಮನೆಗೆ ನೀವು ಅಡ್ಜಸ್ಟ್ ಆಗಿ, ಆಮೇಲೆ ಅವ್ರನ್ನ ಕರ್ಕೊಂಡು ಬರೋಣ. ಬನ್ನಿ ಬನ್ನಿ, ವಿಡಿಯೋ ನೋಡೋಣ. ಸಿದ್ದು, ಸಿದ್ದು, ಅದಕ್ಕೆ ಯಾಕೆ ಸಿದ್ದು ಇಲ್ಲಿ ಗೊಬ್ಬರೇ ಕೂತಿದ್ದೀರಾ? ನೀವು ಊಟನೂ ಮಾಡಿಲ್ಲ. ನಂಗೆ ಹೊಟ್ಟೆ ಹಸಿತಲ್ಲ ಅದಕ್ಕೆ. ಕೂತ್ಕೊಳ್ಳಿ. ನೋಡಿ, ನೀವು ನನ್ನನ್ನು ಯಾರೋ ಹೊರಗಿನವಳು ಅನ್ನೋ ಥರ ನೋಡ್ತಾ ಇದ್ದೀರಾ. ಅದಕ್ಕೆ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಲ್ವಾ? ಅಯ್ಯೋ ಅದಕ್ಕೆ, ನೀವು ನಮ್ಮ ಅಣ್ಣನ ಹೆಂಡ್ತಿ, ನೀವು ಹೆಂಗೆ ಹೊರಗಿನವ್ರಾದಿರಿ? ಮತ್ತೆ ಏನು ವಿಷಯ ಅಂತ ಹೇಳ್ಕೊಬೋದಲ್ವಾ?
ಅದು ಅದಕ್ಕೆ ನೋಡಿಸಿದ್ದು ನಿಮ್ಮ ವಿಷಯ ಏನು ಅಂತ ತಿಳ್ಕೊಳ್ಳೋ ಕುತೂಹಲದಿಂದ ಕೇಳ್ತಾ ಇಲ್ಲ. ನನ್ನಿಂದ ಏನಾದರೂ ಸಹಾಯ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಏನು ಹೇಳ್ತಿದ್ದೀರ ಅದಕ್ಕೆ? ಸಿದ್ದು, ನೀವು ಮದುವೆ ಮನೇಲಿ ಆ ಹುಡುಗಿ ಹಿಂದೆ ಓಡಾಡ್ತಿದ್ರಲ್ಲ, ಅದನ್ನು ನಾನು ನೋಡಿದೆ. ಅದಕ್ಕೆ ಹಾಂ ಸಿದ್ದು, ನೀವು ಆ ಲಕ್ಷ್ಮಿಯವ್ರ ಮಗಳ ಹಿಂದೆ ಓಡಾಡ್ತಾ ಇದ್ರಿ. ಏನು ವಿಷಯ? ಹೇಳಿ ಸಿದ್ದು, ಏನು ವಿಷಯ? ಅದೆಲ್ಲ ಯಾಕೆ ಹೇಳ್ತೀರ ಅದಕ್ಕೆ? ಅದೊಂಥರ ಮುಗ್ದೋದ್ ಕತೆ. ಸಿದ್ದು, ನಿಮಗೆ ಆ ಹುಡುಗಿ ಬಗ್ಗೆ ಗೊತ್ತಾ? ತಿಳ್ಕೊಂಡು ನಾನೇನು ಮಾಡಲಿ ಬಿಡಿ ಅದಕ್ಕೆ. ನೀವು ತಿಳ್ಕೋಬೇಕು ಸಿದ್ದು. ಗೊತ್ತು ಅದಕ್ಕೆ. ಅವ್ರಿಗೆ ಮದುವೆ ಆಗಿರೋದು ಗೊತ್ತು, ಅವ್ರಿಗೊಂದು ಮಗು ಇರೋದು ಗೊತ್ತು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅದು ಅವಳ ಸ್ವಂತ ಮಗು ಅಲ್ಲ. ಅದಕ್ಕೆ? ಹೌದು ಸಿದ್ದು, ಪಾಪ ಆ ಹುಡುಗಿಗೆ ಮದುವೆನೇ ಆಗಿಲ್ಲ. ಮದುವೆ ಆಗೋ ದಿನಾನೇ ಹುಡುಗ ತೀರ್ಕೊಂಡ್ಬಿಟ್ಟಂತೆ. ಆ ಹುಡುಗನ ಮೊದಲನೇ ಹೆಂಡತಿ ಮಗುನೇ ಈಗ ಭಾವನಾ ಜೊತೆ ಇರೋದು. ಅದಕ್ಕೆ ಇದೆಲ್ಲ ನಿಜನಾ? ನಾನು ಯಾಕೆ ಸುಳ್ಳು ಹೇಳಿಸಿದ್ದು? ಇದನ್ನೆಲ್ಲ ನಾನು ಭಾವನಾ ಜೊತೆ ಮಾತಾಡಿನೇ ತಿಳ್ಕೊಂಡಿರೋದು. ಅಯ್ಯೋ ಅದಕ್ಕೆ, ಅದಕ್ಕೆ ಎಂತ ಸುದ್ದಿ ಹೇಳಿದ್ರಿ ಅದಕ್ಕೆ? ನನಗೆ 100 ಮರಿ ಓಡಿಸಿ ಊರಪ್ಪ ಮಾಡಿದಷ್ಟು ಖುಷಿ ಆಯ್ತಾ ಇದೆ. ಈ ವಿಷಯ ನಮ್ಮ ಹತ್ತಿನ ಇರ್ತದಲ್ವಾ? ನಮ್ಮಿಬ್ಬರ ಮಧ್ಯೆ ಮಾತ್ರ. ನಿನ್ ಖುಷಿ ಆಗಬೇಕು ಸಿದ್ದು. ನೀನು ಆ ಭಾವನಾನ ಮದುವೆ ಆಗಬೇಕು. ಆಗಲೇ ತಾನೆ ನಿನಗೆ ಈ ಮನೇಲಿರೋ ಬೆಲೆ ಕಮ್ಮಿ ಆಗೋದು, ನನ್ನ ಪೆದ್ದ ಗಂಡನ MLA ಮಾಡೋಕ್ಕಾಗೋದು. ಅಯ್ಯೋ, ಯಾಕೆ ಇಷ್ಟು ದೊಡ್ಡದಾಗಿ ಕಟ್ ಮಾಡ್ತಿದ್ದೀರಾ? ಚಿಕ್ಕದಾಗೆ ಕಟ್ ಮಾಡ್ಬೋದಲ್ವಾ? ಜಾನ್ವಿ ಅವರೇ, ಈ ಪ್ಲಾಸ್ಟಿಕ್ ಎಡ್ಜಸ್ಟ್ನ ನೋಡ್ತಿದ್ದೀರಲ್ಲ, ಇದನ್ನು ಬ್ಲ್ಯಾಕ್ ಪ್ಲಾಸ್ಟಿಕ್ ಅಂತಾರೆ. ಇದು ಭೂಮಿಲಿ ನ್ಯಾಚುರಲ್ ಆಗಿ ಕರಗೋದಿಲ್ಲ, ಅದರಿಂದ ರೀಸೈಕಲ್ ಮಾಡಲೇಬೇಕು. ಆದರೆ ಈ ಪುಟ್ಟ ಎಡ್ಜಸ್ಟ್ನ ಶೇಖರಣೆ ಮಾಡೋದು ತುಂಬ ಕಷ್ಟ. ಈ ಸಣ್ಣ ಪ್ಯಾಕೆಟ್ನ ಚೂರುಗಳು ಪ್ರಕೃತಿಗೆ, ಪ್ರಾಣಿಗಳಿಗೆ ತುಂಬ ಹಾನಿ ಕೊಡ್ತಾ ಇದೆ. ಆದರೆ ಮನುಷ್ಯ ಎಷ್ಟು ವಿಚಿತ್ರ ನೋಡಿ, ಎಷ್ಟೇ ಹಾನಿ ಆಗ್ತಿದ್ರೂ ಉಪಯೋಗ ಮಾಡೋದನ್ನಂತೂ ಬಿಡೋದಿಲ್ಲ. ನೀವು ಸ್ಟವ್ ಹಚ್ಚಿ. ಓ, ಪೂರ್ವದಲ್ಲಿ ಹಾರತ್ತು. ಹಾಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಹಾಗಾದರೆ ನಿಮಗೆ ವಾಸ್ತು ಬಗ್ಗೆನೂ ಗೊತ್ತಾ? ಅಯ್ಯೋ, ಅಷ್ಟೆಲ್ಲ ಗೊತ್ತಿಲ್ಲ. ಅಮ್ಮನಿಂದ ಸ್ವಲ್ಪ ಗೊತ್ತು ಅಷ್ಟೇ. ಅವ್ರು ಹೇಳ್ತಿರ್ತಾರೆ, ಸೂರ್ಯ ಪೂರ್ವದಲ್ಲಿ ಹುಟ್ಟೋದ್ರಿಂದ ಹಾಲೇನಾದ್ರೂ ಪೂರ್ವದಲ್ಲಿ ಹುಟ್ಟಿದ್ರೆ ಒಳ್ಳೇದಾಗುತ್ತಂತೆ. ಅಯ್ಯೋ,
ಇದನ್ನು ನೀವು ಯಾಕೆ ಮಾಡ್ತಿದ್ದೀರಾ? ಕುಡಿ ನಾನು ನೋಡ್ತೀನಿ. ನಮ್ಮ ಮನೆ ಕೆಲಸ ಯಾರು ಮಾಡಿದ್ರೆ ಏನಿದೆ? ನಾನು ಇಷ್ಟು ದೊಡ್ಡ ಮನೆಗೆ ಬರ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಇಂಥ ಮನೇಲಿ ನಾನು ಬದುಕು ಶುರು ಮಾಡ್ತಿರೋದು ತುಂಬ ಖುಷಿ ಇದೆ ನನಗೆ. ನೀವಿಲ್ಲಿದ್ದೀರಿ ಅಂದಮೇಲೆ ಇದು ನಿಮ್ಮ ಮನೆ. ನಿಮ್ಗೆ ಹೇಗೆ ಬದುಕಬೇಕು ಅನ್ಸುತ್ತೆ ಹಾಗೆ ಬದುಕಿ. ಇಲ್ಲಿ ನಿಮಗೆ ತೊಂದರೆ ಕೊಡೋರು ಯಾರೂ ಇಲ್ಲ. ಏನು ನಿನ್ನ ನಾದ್ನಿ ಮಗಳು ಮದುವೆ ಮಾಡಿದ್ಲಂತೆ? ನಿನ್ನನ್ನು ಕರೀಲಿಲ್ವೋ? ಕರೆದ್ಲು ರೀ. ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ ಅಂತ ಹೇಳಲಿಲ್ಲ. ಒಬ್ಬಳ ಮಗಳ ಮದುವೆ ನಿಂತೋಯ್ತು, ಚಿಕ್ಕೋಳ ಮದುವೆ ಸರಾಗವಾಗಾಯ್ತಲ್ಲ, ಅಷ್ಟೇ ಸಾಕು ರೀ. ನಿಂಗೆ ಇನ್ನೂ ನಾದ್ನಿ ಮೇಲಿನ ಪ್ರೀತಿ ಕಡಿಮೆ ಆಗಿಲ್ಲ ಅಲ್ಲ? ವಿಶ್ವ ಎಲ್ಲೇ ಬರಲೇ ಇಲ್ಲ? ಅದು ಏನೋ ಕೆಲಸ ಇರಬೇಕು ರೀ. ಬೆಳಗ್ಗೆ ಬಂದ್ಬಿಡ್ತೀನಿ ಅಂತ ಫೋನ್ ಮಾಡಿದ್ದ. ಪಾಪ ಹೋಗ್ಲಿ ಬಿಡು, ಮನೇಲೇ ಇದ್ದಿದ್ದು ಅವನಿಗೂ ಬೇಜಾರಾಗಿರತ್ತೆ. ಸ್ವಲ್ಪ ಸುತ್ತಾಡ್ಕೊಂಡು ಬರಲಿ. ಅಯ್ಯೋ ದೇವ್ರೆ, ಸ್ವಿಚ್ ಆಫ್ ಬರ್ತಾ ಇದೆ. ಏನು ಮಾಡ್ಲಪ್ಪ ಈಗ? ವಿಶ್ವ ಮನೆ ಬಂತು, ಇಳಿಯೋ ವಿಶ್ವ. ಮನೆ ಬಂತ? ಈಗ ಯಾರ ಕರ್ಕೊಂಡ್ ಬಂದಿದ್ದು? ಹುಷಾರು ವಿಶ್ವ, ನಾನೇ ಕರ್ಕೊಂಬಂದೆ. ಮಗ ಹುಷಾರ್ ಕಣೋ. ಬಾಯ್ ಮಗ. ಬಾಯ್. ಬರ್ತೀನಿ ಕಣೋ. ಗುಡ್ ನೈಟ್, ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್. ಏಯ್ ಹೋಗ. ಬ್ರೋ, ಮದುವೆ ಸಾಕಾದಾಗೈತಲ್ಲ, ಬಂದವರೆಲ್ಲ ಫುಲ್ ಖುಷ್. ಈ ನನ್ನ ಕಂಪ್ನಿಯವ್ರು ಬಂದಿದ್ರಲ್ಲ, ಅವರು ಅಷ್ಟೇ ಎಲ್ಲರೂ ಹೇಳ್ತಿದ್ರಪ್ಪ, ಏನು ಮದುವೆ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದೀರಾ ಅಂತ. ಯಾತೆ ನಮ್ಮ JGC MD ಮದುವೆ ಅಂದ್ರೆ ತಮಾಷೆನಾ? ಹೌದೌದೌದು. ಅಲ್ಲ ಕಣ, ಅದೇ ನಿಮ್ಮ ಭಾವ ಇನ್ನು ಸ್ಟಾರ್ಟಪ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲಪ್ಪ, ಏನಾಯ್ತು? ಅದು ನಾನು ಭಾವಂಗೆ ಪ್ಲಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಅವರು ಫುಲ್ ಫಿದಾ ಆಗ್ಬಿಟ್ರು ಬ್ರೋ. ಅಲ್ಲ, ಈಗಲೇ ಇನ್ವೆಸ್ಟ್ ಮಾಡ್ತೀನಿ, ಇಷ್ಟೊಂದು ಐಡಿಯಾಸ್ ಇರೋರಿಗೆ ಇನ್ವೆಸ್ಟ್ ಮಾಡೋದೇ ನಮ್ಮ ಪುಣ್ಯ ಅಂತಲೂ ಹೇಳ್ಬಿಟ್ರು. ನಾನೇ ಬೇಡ ಅಂದೆ. ಅದು ಈಗ ತಾನೇ ಮದುವೆ ಆಗಿದ್ದಾರೆ, ಹೊಸ ಲೈಫು ನಾರ್ಮಲ್ಸಿಗೆ ಬರಲಿ, ಸೆಟ್ಲ್ ಆಗಲಿ, ಆಮೇಲೆ ಇನ್ವೆಸ್ಟ್ ಮಾಡಿ ಅಂದೆ. ಅವರು ಹಂಗಂದ್ರು, ನೀನು ಹಿಂಗಂದೆ, ನಾನಿದೆ ನಮ್ಮದೆ. ಕೊಡು ಬ್ರೋ. ನೋಡ, ಜಾನು ಗಂಡ ಇದ್ದಾನಲ್ಲ, ಅವನು ಭಾರಿ ಕಿಲಾಡಿ ಇದ್ದಾನೆ. ಮದುವೆ ಮಾಡಿಕೊಂಡು ತನ್ನ ಹೆಂಡತಿನ ಮಾತ್ರ ಕರ್ಕೊಂಡು ಹೋದ. ನಾವು ಯಾರೂ ಬರೋದು ಬೇಡ ಅಂತ.
ಇದರಲ್ಲೇ ಅರ್ಥ ಮಾಡ್ಕೊಳ್ಳೋ ಅವನು ಎಷ್ಟು ಬುದ್ಧಿವಂತ ಇದ್ದಾನೆ ಅಂತ. ನೋಡೋ, ಜೀವನದಲ್ಲಿ ಕೆಲವ್ರನ್ನ ಮುಖ ನೋಡಿ ತಿಳ್ಕೊಬೇಕು, ಇನ್ನು ಕೆಲವ್ರ ಜೊತೆಲಿದ್ದು ತಿಳ್ಕೊಬೇಕು. ಆ ಎರಡು ಕ್ವಾಲಿಟಿನೂ ನಿನ್ನ ಹತ್ರ ಇಲ್ಲ. ಆ ಸಿಂಚನ ಅದೇನು ನೋಡ್ಕೊಂಡು ನಿನ್ನ ಜೊತೆಗೆ ಬಂದ್ಲು, ದೇವ್ರಿಗೆ ಪ್ರೀತಿ. ಏನು ಬಿಡು ಹೀಗನ್ಬಿಟ್ಟೆ. ನೋಡ್ತಾ ಇರು ನಮ್ಮ ಭಾವನ ಹತ್ರ ಹೇಗೆ ಇನ್ವೆಸ್ಟ್ ಮಾಡಿಸ್ಕೋತೀನಿ ಅಂತ. ಆಗ ನನ್ನ ಕ್ವಾಲಿಟಿ ಕೆಪಾಸಿಟಿ ಎರಡರ ಬಗ್ಗೆನೂ ನಿನ್ಗೆ ಗೊತ್ತಾಗುತ್ತೆ. ಈಗ ಕನ್ಸು ಕಾಣ್ತಾ ಇರು, ಅದು ಸ್ಟಾರ್ಟಪ್ ಆಗಲ್ಲ, ನೀನು ಮುದುಕ ಆಗ್ತೀಯ ಅಷ್ಟೆ. ಕೊಡು. ಹಾಯ್ ಅಣ್ಣ ಅಂತೆ ಅಣ್ಣ, ಒಂದು ಚೂರಾದು ಎನ್ಕರೇಜಿಂಗ್ ಮಾತುಗಳು. ಏನಿಲ್ಲ, ಅವನ ಕರ್ಮ. ಅಪ್ಪಂಗೆ ಹೇಳ್ತೀನಿ, ಒಂದು ಸ್ವಲ್ಪ ದುಡ್ಡು ಕೊಡಿ, ಸ್ಟಾರ್ಟಪ್ ಮಾಡ್ತೀನಿ. ಬಂದೆ ಬೇಬಿ. ಅಂದಹಾಗೆ ದೇವ್ರ ಮನೆ ಎಲ್ಲಿದೆ? ಯಾಕೆ? ಅದು ಹಾಲು ಉಗ್ಸೋಕ್ಕಿಂತ ಮೊದಲು ದೇವ್ರ ದೀಪ ಹಚ್ಚು ಅಂತ ಅಮ್ಮ ಹೇಳಿದ್ರು. ನಾನು ಮರ್ತೇ ಹೋದೆ, ಅದಕ್ಕೆ ದೀಪ ಹಚ್ಚೋಣ ಅಂತ. ಸರಿ, ಬನ್ನಿ. ಇದೇ ನಮ್ಮನೆ ದೇವ್ರ ಮನೆ. ಅಯ್ಯೋ, ಇದೇನಿದು? ಒಂದೇ ಒಂದು ವಿಗ್ರಹ ಇದೆ. ನನಗೂ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಆದರೆ ಬಹಳ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಕೊಂಡ್ರೆ ನೀಟಾಗಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ. ಅದಕ್ಕೆ ಒಂದೇ ಒಂದು ದೇವಿ ವಿಗ್ರಹ ಇಟ್ಬಿಟ್ಟಿದ್ದೀನಿ. ಹೋಗ್ಲಿ ಬಿಡಿ, ದೇವಿ ಇದ್ದಾಳಲ್ಲ ಅಷ್ಟು ಸಾಕು. ಸರಿ, ನೀವು ದೀಪ ಹಚ್ಚಿ, ನಾನು ಫೋಟೋ ತೆಗಿತೀನಿ.